ಈ ಉಪವಾಸದ ನಿಯಮ ಏನು ಅಂದರೆ, ಹಸಿವು ಗೊತ್ತಾಗ್ತಾ ಇದ್ದರೆ ಊಟ ಮಾಡಬೇಕು, ಉಪವಾಸ ಮಾಡಬಾರ್ದು ಅಂತ. ಹಸಿವು ಆಯಿತು ಅಂದರೆ ಉಪವಾಸ ಭಂಗ ಆಯಿತು ಅಂತ ಅರ್ಥ ಅಂತ. ಉಪವಾಸದ ಮೂಲ ಸೂತ್ರ ಏನಂದರೆ ಹಸಿವು ಗೊತ್ತಾಗಬಾರ್ದು ಅಂತ, ಮರ್ತು ಹೋಗಬೇಕು ಅಂತ. ನೀವು ದೇವರಲ್ಲಿ ಪೂರ್ತಿ ಮನಸ್ಸಿಟ್ಟರೆ ಹಸಿವು ಮರ್ತು ಹೋಗುತ್ತಲ್ವಾ, ಅದು ಉಪವಾಸ, ನಿಜವಾದ ಉಪವಾಸ. ಅದು ಉಪ ಅನ್ನೋ ಶಬ್ದಕ್ಕೆ ಸಮೀಪ ಅಂತ ಅರ್ಥ. ಉಪವಾಸ ಅಂದರೆ ಹತ್ತಿರ ಇರೋದು. ತುಂಬ ದೇವರಿಗೆ ಹತ್ತಿರ ಆದಾಗ ಮರ್ತು ಹೋಗುತ್ತೆ, ಮತ್ತೆ ಎಲ್ಲ ಊಟ ತಿಂಡಿ ನೆನಪಿರಲ್ಲ. ನಿಜವಾದ ಉಪವಾಸ. ಊಟ ತಿಂಡಿ ನೆನಪಾಗ್ತಾ ಇದೆ ಅಂದರೆ ಮಾಡೋದು ಒಳ್ಳೆಯದು, ದೇವರಿಗೆ ಕೈ ಮುಗಿದು ಹೋಗಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಉಪವಾಸ ಭಂಗ ಆಗಿಬಿಟ್ಟಿದೆ, ಈಗಾಗಲೇ ಭಂಗ ಆಗಿದೆ ಅದು ಅಂತ. ಆಮೇಲೆ ಆರೋಗ್ಯ ಕಾರಣ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ ಇದರ ಒಂದು ಭಾಗವಾಗಿ. ಈಗ ಆರೋಗ್ಯ ಸರಿ ಇಲ್ಲದಿದ್ರೆ ನಿಮ್ಗೆ ಯಾವುದ್ರಲ್ಲಿ ಏಕಾಗ್ರತೆ ಬರೋಕ್ಕೆ ಸಾಧ್ಯ ಅಂತ? ಆ ಕಡೆಗೆ ಹೋಗುತ್ತಲ್ಲ ಮನಸ್ಸು. ಎಲ್ಲೋ ಒಂದು ನೋಯ್ತಾ ಇದ್ದರೆ ನಿಮಗೆ ಕಾಲೋ ಕೈನೋ, ಆ ಕಡೆನೂ ಹೋಗುತ್ತೆ ಮನಸ್ಸು ಅಂತ. ಹಾಗಾಗಿ ಎಲ್ಲ ವಿಷಯದಲ್ಲೂ ಏಕಾಗ್ರತೆ ಹಾಳು ಮಾಡೋದು ಯಾವುದು ಅಂದರೆ ಅನಾರೋಗ್ಯ ಅಂತ, ರೋಗ ಅಂತ. ತನ್ನ ಕಡೆ ಗಮನ ಸೆಳ್ಕೊಳ್ಳುತ್ತೆ ಅದು. ರೋಗದ ತುಂಬ ಮುಖ್ಯ ಲಕ್ಷಣ ಏನಂದರೆ ತನ್ನ ಕಡೆ ಗಮನ ಸೆಳ್ಕೊಳ್ತಕ್ಕಂಥದ್ದು ಅಂತ. ಹಾಗಾಗಿ ಆರೋಗ್ಯ ಇದ್ದರೆ ಯಾವುದ್ರಲ್ಲಿ ಬೇಕಾದ್ರೂ ಏಕಾಗ್ರತೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ.